ನಮಸ್ಕಾರ ಕರ್ನಾಟಕ. ಹೊಸ ಕಾರ್ ತಗೋಬೇಕು ಅನ್ನೋದು ಎಲ್ರಿಗೂ ಕೂಡ ಒಂದು ಕನಸಾಗಿರುತ್ತೆ. ಆದರೆ ಬಡ್ಜೆಟ್ ಕಡಿಮೆ ಇದ್ದಾಗ ಅಥವಾ ಮೊದಲು ಬಾರಿ ಡ್ರೈವಿಂಗ್ ಕಲಿಯುವಾಗ ನಾವು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋತೀವಿ ಅನ್ನೋರು ಸುಮಾರು ಜನ ಇರ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಈ ಒಂದು ತಪ್ಪು ನಿರ್ಧಾರ ನಿಮ್ಮ ಕಷ್ಟದ ಹಣವನ್ನು ನೀರಲ್ಲಿ ಹೋಮ ಮಾಡಿದಂತಾಗ್ಬಿಡುತ್ತೆ. ಯಾಕೆ ಸರ್ ಹೀಗೆ ಹೇಳ್ತಾ ಇದ್ರಾ? ಇವತ್ತಿನ ವಿಡಿಯೋದಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋ ಮುನ್ನ ಹಾಗಿದ್ರೆ ಏನೇನು ಚೆಕ್ ಮಾಡ್ಕೋಬೇಕು, ದ ಟಾಪ್ 5 ವಿಷಯವನ್ನ ಈಗ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ನೀವು ಕಾರ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು, ಎರಡನೇದು ಫೈನ್ಗಳನ್ನು ಎಲ್ಲಿ ಚೆಕ್ ಮಾಡ್ಕೋಬೇಕು, ಆಮೇಲೆ ಎಷ್ಟನೇ ಓನರ್ ಇದ್ರೆ ನಾವು ಕಾರ್ನ ತಗೋಬಹುದು. ಅಷ್ಟೇ ಅಲ್ಲ ರೀ, ಏನಾದರೂ ಫೈನ್ ಇದೆಯಾ ಅಥವಾ ಏನಾದರೂ ಫೈನಾನ್ಸ್ ಏನಾದರೂ ಇದೆಯಾ ಅನ್ನೋದನ್ನ ಹೇಗೆ ಸರ್ ಕಂಡುಹಿಡ್ಕೊಳ್ಳೋದು. ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋದು ಒಂದು ಕನಸು ಸರ್, ಆದರೆ ದೊಡ್ಡ ತಲೆನೋವಾಗಿದೆ. ವ್ಯಾಲ್ಯೂಯೇಷನ್ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಫೈನ್ ಇದೆಯಾ ಇಲ್ವ ಅನ್ನೋದು ಗೊತ್ತಾಗಲ್ಲ, ಅಥವಾ ಫೈನಾನ್ಸ್ ಇದೆಯಾ ಇಲ್ವ ಅನ್ನೋದು ಗೊತ್ತಾಗಲ್ಲ. ಈ ಎಲ್ಲವನ್ನ ಚೆಕ್ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲೆಲ್ಲಿ ಚೆಕ್ ಮಾಡ್ಕೋಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ನನ್ನ ಗಾಡಿಯಲ್ಲೂ ಕೂಡ ಒಂದು ಫಿನಾನ್ಸ್ ಇರೋದ್ರಿಂದ ಹೇಗೆ ಕಾಣುತ್ತೆ ಫಿನಾನ್ಸ್ ಇರೋ ಗಾಡಿ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇತಿಹಾಸ ತನಿಖೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಏನೇನು ಅನ್ನೋದನ್ನು ತೋರಿಸ್ತೀನಿ. ಮೊದಲನೇದಾಗಿ ಕಾರ್ ನೋಡೋಕೆ ಚೆನ್ನಾಗಿದೆ ಅಂತ ಹಣವನ್ನು ಕೊಡೋಕೆ ಹೋಗ್ಬೇಡಿ. ಮೊದಲನೇದಾಗಿ ಪೇಪರ್ಸ್ ಪಕ್ಕಾ ಇರಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ RC ಕಾರ್ಡ್, ಓನರ್ ಎಷ್ಟಿದೆ ಅಂದ್ರೆ ಫಸ್ಟ್ ಓನರಾ, ಸೆಕೆಂಡ್ ಓನರಾ, ಥರ್ಡ್ ಓನರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಫಸ್ಟ್ ಓನರ್ ಆಗಿದ್ರೆ ತುಂಬಾನೇ ಉತ್ತಮ ಗಾಡಿನ ತಗೊಳಕ್ ಮುಂಚೆ. ಇನ್ನು ಇನ್ಶೂರೆನ್ಸ್ ವಿಷಯಕ್ಕೆ ಬರೋದಾಯ್ತು ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ NCB ಅಂದ್ರೆ ನೋ ಕ್ಲೈಮ್ ಬೋನಸ್ ಎಷ್ಟಿದೆ ಅನ್ನೋದನ್ನ ಗಮನಿಸಿ. ಒಂದು ವೇಳೆ NCB 0 ಆಗಿದ್ರೆ ಅದರ ಅರ್ಥ ಕಳೆದ ವರ್ಷ ಈ ಕಾರಿನ ಮೇಲೆ ಆಕ್ಸಿಡೆಂಟ್ ಕ್ಲೈಮ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಹಣಕಾಸು ಹೈಪೋಥೆಟಿಕೇಶನ್ ನಾನು ಹೇಳಿದ್ನಲ್ಲ, ಅದು ಕಾರ್ ಮೇಲೆ ಲೋನ್ ಇದೆಯಾ, ಇದ್ರೆ ಬ್ಯಾಂಕ್ನಿಂದ NOC ಅನ್ನು ತಗೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನೋದು ತುಂಬಾನೇ ಮುಖ್ಯ ಆಗಿದೆ. ಅದು ಸಿಕ್ಕಿದೆ ಅಂತ ಖಚಿತಪಡಿಸ್ಕೊಳ್ಳಿ. ಅಂದ್ರೆ ಅವ್ರಿಗೆ ಸಿಕ್ಕಿದೆಯಾ ಇಲ್ಲ ನಮ್ಗೆ ಕೊಡಿ ಸರ್ ಅಂತ ಕೇಳಬೇಕು. ಇನ್ನ ಪರಿವಾರನ್ ಆ್ಯಪ್ನ ಬಳಸಿ ಗಾಡಿಯ ಮೇಲೆ ಏನಾದರೂ ಹಳೆಯ ಟ್ರಾಫಿಕ್ ಫೈನ್ಗಳಿದೆಯಾ, ಬಾಕಿ ಇದೆಯಾ ಅಂತ ತಿಳ್ಕೊಳ್ಳಿ. ಹಾಗೇನಾದ್ರು ಇತ್ತು ಅಂದರೆ ನೀವು ಬೈಯರ್ ಹತ್ರ, ಯಾರನ್ನ ಪರ್ಚೇಸ್ ಮಾಡ್ತೀರೋ ಅವ್ರಿಗೆ ಲೋನನ್ನು ಕ್ಲಿಯರ್ ಮಾಡಿಕೊಟ್ಟು HP ಕ್ಯಾನ್ಸಲೇಷನ್ ತಗೊಳ್ಳಿ. ಅಥವಾ ಫೈನ್ ಏನಾಯ್ತು ಅಂದರೆ ಸರ್ ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿ. ಸರ್ ಹಾಗಿದ್ರೆ ಗಾಡಿ ಆಕ್ಸಿಡೆಂಟ್ ಆಗಿದ್ಯಾ ಅಂತ ಹೇಗೆ ತಿಳ್ಕೊಳ್ಳೋದು? ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ. ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಬಹಳಷ್ಟು ಜನ ಗಾಡಿಯನ್ನ ಪೇಂಟ್ ಮಾಡಿಸಿ ಹೊಸದಂತೆ ತೋರಿಸ್ತಾರೆ, ಬಿಕಾಸ್ ಸೆಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ಆದ್ರೆ ಇದನ್ನ ಪತ್ತೆ ಹಚ್ಚೋದು ಹೇಗೆ ಅಂತಂದ್ರೆ ಪ್ಯಾನಲ್ ಗ್ಯಾಪ್ ಅಂತ ಒಂದು ಕರಿತೀವಿ ನಾವು. ಅಂದ್ರೆ ಬಾನೆಟ್ಗಳಾಗಿರ್ಬೋದು, ಡಿಕ್ಕಿ ನಡುವಿನ ಗ್ಯಾಪ್ಸ್ ಏನಾದರೂ ಒಂದೇ ಸಮ ಇದೆಯಾ ಅಥವಾ ಸ್ವಲ್ಪ ಹಿಂದೆ ಮುಂದೆ ಇದೆಯಾ ಅಥವಾ ಜಾಸ್ತಿ ಗ್ಯಾಪ್ ಕಾಣ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಇದ್ರೆ ಅದು ರೀಪೇಂಟ್ ಆಗಿದೆ ಅಥವಾ ಆಕ್ಸಿಡೆಂಟ್ ಆಗಿದೆ ಅಂತ ಅರ್ಥ ಅಂತ ನೀವೇ ಡಿಸೈಡ್ ಮಾಡ್ಕೊಬಿಡಿ. ಇನ್ನು ಮುಖ್ಯವಾಗಿರುವಂಥದ್ದೇ ಏಪ್ರಾನ್. ಏನು ಸರ್ ಏಪ್ರಾನ್ ಪರೀಕ್ಷೆ ಅಂತಂದ್ರೆ ಬಾನೆಟ್ ತರದು ಇಂಜಿನ್ ಪಕ್ಕದಲ್ಲಿರುವಂತಹ ಒಂದು ಡಾಟ್ಗಳು ಇರ್ತವೆ. ಆ ಪಂಚ್ ಡಾಟ್ ಏನಾದರೂ ಮಿಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನಾದರೂ ವೆಲ್ಡಿಂಗ್ ಮಾರ್ಕ್ಸ್ ಇದ್ರೆ ಅಥವಾ ಅಸಹಜದಂತ ಏನಾದರೂ ಕಟ್ಗಳಾಗಿದ್ರೆ ಅದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಅಂತ ಗ್ಯಾರಂಟಿ ನೀವೇ ತಿಳ್ಕೊಂಬಿಡಿ. ಇನ್ನ ಬಿಡ್ಡಿಂಗ್ ಅನ್ನ ಚೆಕ್ ಮಾಡ್ಕೊಳ್ಳಿ, ಬಿಕಾಸ್ ಡೋರ್ ಬಿಡ್ಡಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಾಗಿಲಿನ ರಬ್ಬರ್ ಬಿಡ್ಡಿಂಗ್ಗಳು ತೆಗೆದು ನೋಡಿ ಒಂದ್ಸಲ. ಕಂಪನಿಯ ಒರಿಜಿನಲ್ ಸ್ಪಾಟ್ ವೆಲ್ಡಿಂಗ್ ಇರಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದೆಲ್ಲ ಪಂಚಿಂಗ್ ಇರಬೇಕು. ಆ ಪಂಚಿಂಗ್ ಇದ್ರೆ ನಿಮಗೆ ಗಾಡಿ ಇಲ್ಲಿ ಕೂಡ ಆಕ್ಸಿಡೆಂಟ್ ಆಗಿಲ್ಲ ಅಂತ. ಇನ್ನು ಇಂಜಿನ್ ಮತ್ತೆ ಮೆಕ್ಯಾನಿಕಲ್ ಕಂಡೀಷನ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಸರ್ ಅಂದ್ರೆ ದಟ್ ಈಸ್ ಕಾರಿನ ಒಂದು ಹೃದಯ ಅಂತಾನೆ ಕರಿಬಹುದು ಇಂಜಿನ್ ವಾಯ್ಸ್ ಅಲ್ಲಿ. ಇದನ್ನ ಪರೀಕ್ಷಿಸ್ಕೊಳ್ಬೇಕಂದ್ರೆ ಈ ಟ್ರಿಕ್ ಅನ್ನ ಬಳಸ್ಕೊಳ್ಬೇಕು. ಇದನ್ನ ನಾವು ಕೋಲ್ಡ್ ಸ್ಟಾರ್ಟ್ ಅಂತ ಕರಿತೀವಿ. ಅಂದ್ರೆ ಗಾಡಿಯನ್ನ ಸ್ಟಾರ್ಟ್ ಮಾಡಿದಾಗ ಸೈಲೆನ್ಸರ್ ನಿಂದ ಏನಾದರೂ ಬಿಳಿ ಅಥವಾ ತುಂಬಾ ಕಪ್ಪು ಹೊಗೆನ ಬರ್ತಿದ್ರೆ ದಯವಿಟ್ಟು ಆ ಗಾಡಿಯನ್ನು ತಗೊಳ್ಳೇಬೇಡಿ. ನೆಕ್ಸ್ಟ್ ಮೇಜರ್ ಪಾಯಿಂಟು ಆಯಿಲ್ ಲೀಕೇಜ್ ಏನಾದರೂ ಇದೆಯಾ. ಫಾರ್ ಎಕ್ಸಾಂಪಲ್ ಇಂಜಿನ್ ಕೆಳಭಾಗದಲ್ಲಿ ಆಯಿಲ್ ಏನಾದರೂ ಲೀಕೇಜ್ ಇದೆಯಾ, ಸೋರಿಕೆ ಇದೆಯಾ, ಅಥವಾ ಇಂಜಿನ್ ಸೈಡಲ್ಲಿ ಏನಾದರೂ ರಬ್ಬರ್ ಸೀಲಿಂಗ್ ಹೋಗಿದೆ ಅನ್ನೋದನ್ನ ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಟೈರ್ಸು ನಿಮ್ಗೆಲ್ಲವೂ ಇದೆಲ್ಲ ಕಾಸ್ಟ್ಲಿ ಬೀಳುತ್ತೆ. ಇನ್ನು 4 ಟೈರ್ಗಳು ಸಮನಾಗಿರಬೇಕು. ಒಂದು ಕಡೆ ಏನಾದರೂ ಉಜ್ಜಿರೋದು ಅಥವಾ ಸವದಿರೋದು ಏನಾದ್ರು ಇತ್ತು ಅಂತಂದ್ರೆ ಒಂದು ಅಲೈನ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಟೈರ್ ಹಾಳಾಗಿದೆ ಅಂತ ತಿಳ್ಕೊಂಬಿಡಿ. ಇನ್ನು ಮುಖ್ಯವಾಗಿ ಟೆಸ್ಟ್ ಡ್ರೈವ್ ಮಾಡಿ. ಯಾವ ರೀತಿ ಟೆಸ್ಟ್ ಡ್ರೈವ್ ಮಾಡಬೇಕು? ಎಷ್ಟೋ ಜನ ದಡ್ಡರು ಆ ಕೆಲಸ ಮಾಡಬೇಡಿ. ಏನಂತಂದ್ರೆ ಮ್ಯೂಸಿಕ್ ಸಿಸ್ಟಮ್ನ ಗಾಡಿನ ಆನ್ ಮಾಡ್ಕೊಂಡು ಗಾಡಿ ಓಡಿಸೋದು. ಇದರಿಂದ ನಿಮಗೆ ಎಲ್ಲಿ ಟಕ್ 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 ಅಂತ ಸೌಂಡ್ ಬರ್ತಾ ಇದೆ, ಸಸ್ಪೆನ್ಷನ್ ಸೌಂಡ್ ಇದೆಯಾ, ಇಂಜಿನ್ ನಾಯ್ಸ್ ಇದೆ, ಏನು ಗೊತ್ತಾಗಲ್ಲ. ಅದರಿಂದ ನೀವೇನಾದರೂ ಗಾಡಿ ತಗೊಳಕ್ ಮುಂಚೆ ಆದಷ್ಟು ನೀವು ಮ್ಯೂಸಿಕ್ ಸಿಸ್ಟಮ್ನ ಆಫ್ ಮಾಡಿ ನೀವು ಗಾಡಿಯನ್ನು ಓಡಿಸಿದ್ರೆ ಎಲ್ಲಿ ಸೌಂಡ್ ಬರ್ತಾ ಇದೆ ಅನ್ನೋದು ಕ್ಲೀನಾಗಿ ಕಂಡಿಡ್ಕೋಬಹುದು. ಇದರಿಂದ ನಿಮಗೆ ಮೇಜರ್ ಲಾಸ್ ಕಡಿಮೆ ಆಗುತ್ತೆ. ನಾನಿಲ್ಲಿ ನೆಕ್ಸ್ಟ್ ಪಾಯಿಂಟ್ ಹೋಗೋದಕ್ಕೂ ಮುಂಚೆ ನಾನು ಇಲ್ಲಿ ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ನಾವು ಗಾಡಿಯನ್ನು ತಗೊಂಡಾಗ ಏನಾದ್ರು ಆಯಿತು ಅಂದರೆ ನಮ್ಮ ಮನೆಯವರ ಪರಿಸ್ಥಿತಿ ಹೇಗಿದೆ ಅಂತ ನಾವೇನಾದ್ರು ಊಹೆ ಮಾಡ್ಕೊಂಡಿದ್ದೀವ? ನಮ್ಮ ಎಲ್ಲ ಸೇವಿಂಗ್ಸನ್ನು ನಾವೇನೋ ಹಾಸ್ಪಿಟ್ಲಿಗೆ ಇಡುವಂಥ ಸಂದರ್ಭ ಬಂದರೆ ಏನು ಮಾಡ್ತೀರಿ? ಅದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್. ಕೇವಲ 595 ರೂಪಾಯಿ ಪ್ರತಿ ತಿಂಗಳಿಗೆ ನೀವು ಕಟ್ಟೋದಾಯಿತು ಅಂದರೆ ನಿಮಗೆ ಅಪ್ ಟು 1 ಕೋಟಿವರೆಗೆ ನಿಮಗೆ ಇಲ್ಲಿ ಲೈಫ್ ಇನ್ಶೂರೆನ್ಸನ್ನು ಸಿಗುವಂಥದ್ದು.
ಅಷ್ಟೇ ಅಲ್ಲ ರೀ 99.70 ಅಷ್ಟು ಕ್ಲೈಮ್ ರೇಷಿಯೋ ಇರುತ್ತೆ. ಬಿಕಾಸ್ ಎಷ್ಟೋ ನೀವು ಇನ್ಶೂರೆನ್ಸ್ ಅನ್ನು ತಗೊಂಡಾಗ ಇಷ್ಟು ಕ್ಲೈಮ್ ರೇಷಿಯೋಗಳು ಇರೋದಿಲ್ಲ, 89 ಇರುತ್ತೆ, ಕೆಲವು 90 ಇರುತ್ತೆ. ಆದರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಬಂದು 99.70% ಅಷ್ಟು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋನ ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಎಷ್ಟೋ ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೂ ಕೂಡ ಇನ್ಶೂರೆನ್ಸ್ ಅಪ್ರೂವ್ ಆಗಿಲ್ಲ ಸರ್, ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಬಟ್ ನಿಮಗೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಆಕ್ಸಿಸ್ ಮ್ಯಾಕ್ಸ್ ಲೈಫಲ್ಲಿ ಕೇವಲ 3 hours ಸಿಗುತ್ತೆ. ಇನ್ನು ನೀವೇನಾದರೂ ಫಸ್ಟ್ ಟೈಮ್ ಪ್ರೀಮಿಯಮ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ನಿಮಗೆ ಸಿಗುತ್ತೆ 15% ಡಿಸ್ಕೌಂಟ್. ಅದು ಕೂಡ ನಿಮಗೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಷ್ಟೇ ಯಾಕೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಫ್ ಇನ್ಶೂರೆನ್ಸ್ ಅನ್ನು ತಗೊಳ್ಬೇಕಾಗುತ್ತೆ. ಬಿಕಾಸ್ ಇವತ್ತಿದ್ದ ಲೈಫ್ ನಾಳೆ ಏನಾಗುತ್ತೆ, ಹೇಗಾಗುತ್ತೆ ಅನ್ನೋದು ಯಾರಿಗೂ ಕೂಡ ಊಹಿಸಕ್ಕೆ ಸಾಧ್ಯ ಇಲ್ಲ. ಬಟ್ ಮನೆಯವರು ಕಷ್ಟಪಡೋದು ಬೇಡ ಅಂದರೆ ಜಸ್ಟ್ ಕೇವಲ 595 ರೂಪಾಯಿ ಪ್ರತಿ ತಿಂಗಳು ನಿಮ್ಗೆ ಅಪ್ ಟು ನಿಮ್ಮ ಏಜ್ ಮೇಲೆ, ನಿಮ್ಮ ಎಲಿಜಿಬಲ್ ಮೇಲೆ ನಿಮಗೆ 1 ಕೋಟಿವರೆಗೂ ಕೂಡ ಲೈಫ್ ಇನ್ಶೂರೆನ್ಸ್ ಸಿಗುವಂಥದ್ದು. ದಯವಿಟ್ಟು ನೀವೇನಾದ್ರು ಈ ಪ್ರೀಮಿಯಮ್ನ ತಗೊಳ್ಬೇಕಾದ್ರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಜೊತೆಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿ. ಇನ್ನು ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಎಷ್ಟೋ ಜನಕ್ಕೆ ಈ ಕನ್ಫ್ಯೂಷನ್ ಇರುತ್ತೆ, ಏನಂದ್ರೆ ಓಡೋಮೀಟರ್ ಮತ್ತೆ ಸರ್ವಿಸ್ ಹಿಸ್ಟ್ರಿಯನ್ನು ತಗೊಳ್ಳೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಓಡೋಮೀಟರ್ ರೀಡಿಂಗ್ ಕಡಿಮೆ ತೋರಿಸಿದಾಗ ಕೆಲವರು ಕಾಮನ್ ಆಗಿ ಗಾಡಿ ಕಡಿಮೆ ಹೋಗಿರ್ಬೋದೇನೋ ಅಂತ ಅನ್ಕೊಳ್ತೀರಿ. ಬಟ್ 1,00,000 ಕಿಲೋಮೀಟರ್ ಓಡಿ ಬರೋ ಗಾಡಿ 40,000ಕ್ಕೆ ಇಳಿಸ್ಬಿಡ್ತಾರೆ ಕೆಲವರು. ಬಿಕಾಸ್ ಮಸ್ತ್ ಮಾಡುವಂಥ ಸುಮಾರು ಜನ ಇರ್ತಾರೆ. ಬಟ್ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ, ಕಾರ್ ಯಾವ ಕಂಪ್ನಿಯದ್ದು, ಫಾರ್ ಎಕ್ಸಾಂಪಲ್ ಒಂದು ಟೊಯೋಟೋನೋ, ಮಾರುತಿನೋ, ಹುಂಡೈ ಯಾವ್ದಾನ ಗಾಡಿ ಆಗಿದ್ರು ಕೂಡ ಆ ಶೋರೂಮ್ಗೆ ಹೋಗಿ ಗಾಡಿ ನಂಬರನ್ನು ಕೊಟ್ಟರೆ ಅದರ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿಯನ್ನು ಕೊಡ್ತಾರೆ. ಮುಂಚೆ ನಾನು ಆಕ್ಸಿಡೆಂಟ್ ಆಗಿತ್ತಾ ಇಲ್ವಾ, ಅಥವಾ ಲಾಸ್ಟ್ ಓಡೋಮೀಟರ್ ಎಷ್ಟು ಓಡಿತ್ತು, ಕಿಲೋಮೀಟರ್ ಎಷ್ಟು ಓಡಿತ್ತು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಅವರೇ ಕೊಡ್ತಾರೆ. ಅಲ್ಲಿ ಕೊನೆಯ ಬಾರಿ ನಿಮಗೆ ಸರ್ವಿಸ್ ಆಗಿದ್ದು ಎಷ್ಟು ಕಿಲೋಮೀಟರ್ ಅಂತ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಪ್ಲಸ್ ಏನಾರ ಮೇಜರ್ ಆಕ್ಸಿಡೆಂಟ್ಗಳಾಗಿದೆ, ಮೇಜರ್ ಏನಾರ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡಿದ್ರೆ ಅದು ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಜೊತೆಗೆ ಕಾರ್ ವ್ಯಾಲ್ಯೂ ನಿರ್ಧಾರ ಮಾಡೋದು ಹೇಗೆ ಸರ್, ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಇದು ಅಂತಂದ್ರೆ, ಮಾರಾಟಗಾರರ ಹೇಳಿದ ಬೆಲೆಯನ್ನು ಯಾವತ್ತೂ ಕೂಡ ಒಪ್ಕೊಳ್ಳೋಕೆ ಹೋಗ್ಬಿಡಿ. ಬಿಕಾಸ್ ಡಿಪೆಂಡ್ ಇರುತ್ತಲ್ಲ, ಒಂದು ಮಾಡೆಲ್ ಮೇಲೆ ಆಗಿರ್ಬೋದು, ಒಂದು ಓನರ್ಶಿಪ್ ಮೇಲೆ ಆಗಿರೋದು ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಆರೆಂಜ್ ಬುಕ್ ವ್ಯಾಲ್ಯೂ ಅಂತ ಒಂದು ವೆಬ್ಸೈಟ್ ಇರುತ್ತೆ. ನೀವು ಅಲ್ಲಿ ವೆಬ್ಸೈಟ್ಗೆ ಹೋಗಿ ನಿಮ್ಮ ಕಾರಿನ ಮಾಡಲು, ಎಷ್ಟು ವರ್ಷದ್ದು, ಎಷ್ಟು ಕಿಲೋಮೀಟರ್ ಓಡಿದೆ, ಆ ರೀತಿಯಾಗಿ ಇಲ್ಲಿರೋ ಡೀಟೇಲ್ಸ್ ಅನ್ನು ಕೊಟ್ಟರೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ಕೊಡುತ್ತೆ. ಅಷ್ಟೇ ಯಾಕೆ, ನೆಗೋಸಿಯೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಗಾಡಿಯಲ್ಲಿರುವ ಸಣ್ಣ ಪುಟ್ಟ ಲೋಪಗಳು, ಟೈರ್ ಸವದಿದೆ ಅಂತ ಆಗಿರ್ಬೋದು, ಅಥವಾ ಗಾಡಿ ಏನಾದ್ರು ತೊಂದರೆ ಆಗಿರ್ಬೋದು ಅಂದರೆ ಆದಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿ ಪ್ರೈಸ್ಗಳಲ್ಲಿ. ಸರ್ ಹಾಗಿದ್ರೆ ಗಾಡಿಯ ಒಂದು ಫೈನನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು, ನಮ್ಮ ಗಾಡಿಯ ಮೇಲೆ ಲೋನ್ ಇದೆ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಇಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ. ಮೊದಲನಾಗಿ ನೀವು ಇಲ್ಲಿ ಗಮನಿಸ್ತಿರಬಹುದು, ಕಾರ್ ಮೇಲೆ ಫೈನ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ಸಿಂಪಲ್ ಸ್ಟೆಪ್ ಅನ್ನು ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ರೆ, ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರ್ ಟ್ರಾಫಿಕ್ ಫೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮೊದಲನೇದಾಗಿ ಬರೋದೇ ನಿಮ್ಗೆ ಇಲ್ಲಿ www.karnataka1.gov.in ಅಂತ ಇದೆ. ಅಲ್ಲಿ ನೀವು ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಫೋನ್ ನಂಬರನ್ನು ಹಾಕ್ತೀನಿ, ನನ್ನ ಫೋನ್ ನಂಬರನ್ನು ಹಾಕ್ತೀನಿ. ಇಲ್ಲಿ ಒಂದು ಸೆಂಡ್ OTP ಅಂತ ಕೊಟ್ಟರೆ ಇಲ್ಲಿ OTP ಬರುತ್ತೆ 325. ಓಕೆ, ನೀವು ಇಲ್ಲಿ ಒಂದು OTP ಹಾಕಿ ವ್ಯಾಲಿಡೇಟ್ OTP ಅಂತ ಕೊಟ್ಟರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಗಾಡಿ ನಂಬರನ್ನು ಹಾಕ್ತೀನಿ ನಾನು ನಿಮಗೆ ಇಲ್ಲಿ. ಸೊ ಎಷ್ಟು ಫೈನ್ ಇದೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಇದೊಂದು ಯಾವುದೋ ಒಂದು ಫ್ರೆಂಡ್ ಗಾಡಿ ನಂಬರ್ ತೊಗೊಂಡಿದ್ದೀನಿ. ಈಗ ಒಂದು ಗಾಡಿ ನಂಬರನ್ನು ಹಾಕ್ತೀನಿ. ಸೊ ಜಸ್ಟ್ ನೀವು ಇಲ್ಲಿ ಗಾಡಿ ನಂಬರ್ ಹಾಕಿ, ರಿಜಿಸ್ಟ್ರೇಷನ್ ನಂಬರ್ ನೀವು ಇಲ್ಲಿ ಗಮನಿಸ್ತಿರ್ಬೋದು, ಅದನ್ನು ಹಾಕಿ ಗಾಡಿ ನಂಬರನ್ನು ಹಾಕಿ ಜಸ್ಟ್ ಸರ್ಚನ್ನು ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಗಾಡಿ ಮೇಲೆ ಫೈನ್ ಇದೆ, ಯಾವುದಕ್ಕೋಸ್ಕರ ಫೈನನ್ನು ಹಾಕಿದ್ದಾರೆ ಅನ್ನೋದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 2 ವೀಲರನ್ನು ಹಾಕಿದ್ದೀನಿ. ಸೊ ಕಾರ್ ಆದರೂ ಅಷ್ಟೇ ಅಲ್ಲೇ ಸೇಮ್ ಗಾಡಿ ನಂಬರನ್ನು ಹಾಕಿದ್ರೆ ನಿಮ್ಗೆ ಇಲ್ಲಿ ಎಷ್ಟು ಫೈನ್ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ನೀವು ಬೈಯರ್ಸ್ ಹತ್ರ, ನೀವು ಯಾರ ಹತ್ರ ಖರೀದಿ ಮಾಡ್ತೀರೋ ಅವ್ರಿಗೆ ಇದನ್ನು ಕ್ಲಿಯರ್ ಮಾಡಿಕೊಡಿ ಸರ್. ಗಾಡಿ ತೊಗೊಳ್ಬೇಕಾದ್ರೆ ಅದು ಬೈಯರ್ಸ್ ರೆಸ್ಪಾನ್ಸಿಬಿಲಿಟಿ, ಕ್ಲಿಯರ್ ಮಾಡಿಕೊಡೋದು. ಸರ್ ಹಾಗಿದ್ರೆ ಫೈನ್ ಇದೆ ಅಂತಂದರೆ ಏನು ಮಾಡೋದು ಸರ್, ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ನಾನು ಅದಕ್ಕೊಂದು ವೆಬ್ಸೈಟನ್ನು ಹೇಳ್ತೀನಿ, ಅದು ಕೂಡ ನೋಟ್ ಮಾಡ್ಕೊಳ್ಳಿ. ನೀವು ಇದನ್ನು ಚೆಕ್ ಮಾಡ್ಕೋಬೇಕಂದ್ರೆ vahan.parivahan.gov.in ಅಂತ ಒಂದು ವೆಬ್ಸೈಟನ್ನು ಸರ್ಚ್ ಮಾಡಿ. ಇಲ್ಲಿ ಕೂಡ ನಿಮ್ಮ ನಂಬರನ್ನು ಹಾಕಿ, ಈಗ ಅದೇ ಸೇಮ್ ನಾನು ನಂಬರ್ ಹಾಕ್ತೀನಿ. ಈ ನಂಬರ್ ಹಾಕಿ ನೀವು ಕೆಳಗಡೆ ಇರುವಂತಹ ವೆರಿಫಿಕೇಷನ್ ನೀವೇನಾದ್ರು ಹಾಕಿತ್ತು ಅಂದರೆ, ಸೊ ಇಲ್ಲಿ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಸೊ ಆ್ಯಸ್ ಯೂಶಲ್ ನೀವು ಇಲ್ಲಿ ಪಾಸ್ವರ್ಡ್ ಒಂದನ್ನು ಕ್ರಿಯೇಟ್ ಮಾಡ್ಕೊಂಡಿರಬೇಕಾಗತ್ತೆ. ಸೊ ನಾನು ಆಲ್ರೆಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಪಾಸ್ವರ್ಡನ್ನು ಹಾಕ್ತೀನಿ. ಸೊ ಆ್ಯಸ್ ಯೂಶಲ್ ಒಂದು OTP ಹೋಗುತ್ತೆ ನನ್ನ ಮೊಬೈಲ್ಗೆ. ನೀವು ಫಸ್ಟು ಒಂದು ನಂಬರನ್ನು ಹಾಕಬೇಕಾಗತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮಗೆ ಅದೊಂದು ವೆರಿಫಿಕೇಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದರ ನಂತರ ನೀವು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಆ ಪಾಸ್ವರ್ಡನ್ನು ಹಾಕಿದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈಗ ನನ್ನ ಗಾಡಿ ನಂಬರನ್ನು ಹಾಕಿದ್ದೀನಿ, ಬಿಕಾಸ್ ನನ್ನ ಗಾಡಿ ಲೋನ್ ಮೇಲೆ ಇರೋದ್ರಿಂದ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಹಾಕಿ ನಿಮ್ಮ ಗಾಡಿ ನಂಬರನ್ನು ಹಾಕಿ, ಕೆಳಗಡೆ ಒಂದು ವೆರಿಫಿಕೇಷನ್ ಇದೆ, ಆ ವೆರಿಫಿಕೇಷನನ್ನು ನಾನು ಹಾಕ್ತೀನಿ ಈಗ. ಸೊ ಹಾಕಿ ನೀವು ಇಲ್ಲಿ ವಾಹನ್ ಸರ್ಚ್ ಅಂತ ಕೊಟ್ಟಿದ ತಕ್ಷಣ ಗಾಡಿಯ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ನೋಡಿ. ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಇಲ್ಲಿ, ಇನ್ ಕೇಸ್ ಲೋನ್ ಇತ್ತು ಅಂದರೆ ಅಥವಾ ಬೇರೆ ಕಡೆ ಎಲ್ಲಾದರೂ ನಿಮಗೆ ಫೈನ್ ಇತ್ತು ಅಂತಂದರೆ, ಬೇರೆ ಸ್ಟೇಟಿನ ಫೈನ್ ಇತ್ತು ಅಂದರೆ ಕಾಣಿಸುತ್ತೆ. ಪ್ಲಸ್ ಲೋನ್ ಇತ್ತು ಅಂದರೆ ಲೋನ್ ಕಾಣಿಸುತ್ತೆ, ಎಸ್ ಅಂತ ತೋರಿಸುತ್ತೆ ನೋಡಿ. ಇಲ್ಲಿ ಫಿನಾನ್ಸ್ ಇದ್ದರೆ ಎಸ್ ಅಂತ ತೋರಿಸುತ್ತೆ. FC ಯಾವಾಗ ಎಕ್ಸ್ಪೈರ್ ಆಗುತ್ತೆ ಎಲ್ಲವೂ ಕೂಡ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಸೊ ದಯವಿಟ್ಟು ಈ 2 ವೆಬ್ಸೈಟನ್ನು ನೀವು ಬುಕ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಅದನ್ನು ಸೆಕೆಂಡ್ ಹ್ಯಾಂಡ್ ಗಾಡಿ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಮೊದಲನೇದಕ್ಕೆ ಫೈನ್ ಇದೆಯಾ, ಅಥವಾ ಫಿನಾನ್ಸಲ್ಲಿ ಇದೆಯಾ, ಅಥವಾ ಬೇರೆ ಸ್ಟೇಟಿನ ಯಾವುದನ್ನ ಫೈನ್ ಇದೆಯಾ ಅನ್ನೋದನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ನಾ ಹೇಳಿರುವಂಥ ಅಷ್ಟು ಡೀಟೇಲ್ಸ್ಗಳನ್ನು, ಟಾಪ್ 5 ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ನೀವು ಮೋಸ ಹೋಗೋದು ಕಡಿಮೆ ಆಗುತ್ತೆ.
ಹಾಗಿದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಸೆಕೆಂಡ್ ಹ್ಯಾಂಡ್ ಕಾರನ್ನು ತಗೊಳ್ಳೋಕ್ಕೂ ಮುಂಚೆ ಈಗ ಹೇಳಿರುವಂಥ ಸುಲಭವಾಗಿರುವಂಥ ವಿಷಯನ ನೀವು ಫಾಲೋ ಮಾಡಿ. ಆದರೆ ಸರಿಯಾದ ಕಾರ್ ಆರಿಸುವಂಥ ಜಾಣತನ ನಿಮ್ಮಲ್ಲಿ ಇರಲೇಬೇಕು. ಬಿಕಾಸ್ ನೀವು ಕಾರ್ ತಗೊಳ್ಳೋಕೆ ಹೋಗುವಾಗ ಒಬ್ಬ ನಂಬಿಕಸ್ತ ಇರುವಂತಹ ಮೆಕ್ಯಾನಿಕನ್ನು ಜೊತೆ ಕರ್ಕೊಂಡು ಹೋದರೆ ಇನ್ನೂ ಉತ್ತಮ, ಇನ್ನೂ ಒಳ್ಳೆಯದು ನಿಮಗಲ್ಲಿ. ಈ ವಿಡಿಯೋ ನಿಮಗೇನಾದರೂ ಸಹಾಯ ಆಗಿದ್ರೆ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ನಿಮ್ಮ ಫ್ರೆಂಡ್ ಜೊತೆಗೂ ಕೂಡ ಶೇರ್ ಮಾಡಿ. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ದಿಸ್ ಇಸ್ ಬಾಸ್ ವಾಲಾ ಚಾನಲ್ ಸೈನಿಂಗ್ ಆಫ್. Bye-bye. Boss Wala. Be the boss.